ಮನ ಮಿಡಿಯುವಂತಹ ಕ್ಷಣಗಳು, ಅಪರೂಪದ ಸಂಚಿಕೆಗಳು ಅಮೃತಧಾರೆ ಅನ್ನುವಂತಹ ಸೀರಿಯಲ್ನಲ್ಲಿ ತುಂಬಾ ಭಾವನಾತ್ಮಕವಾಗಿ ಅದ್ಭುತವಾಗಿ ತೋರಿಸಲಾಗ್ತಾ ಇದೆ. ಅದರಲ್ಲಿ ಗೌತಮ್ ಹಾಗೂ ಭೂಮಿಕಾ ಇಬ್ಬರು ಸಹ ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡುವಂತಹ ಅದ್ಭುತವಾದಂತಹ ಪ್ರೇಮಿಗಳು. ಇವರಿಬ್ಬರ ಒಡನಾಟ, ಬಾಂಧವ್ಯ, ಇವರಿಬ್ಬರ ಮಾತು ಎಲ್ಲವೂ ಸಹ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುವಂತಹ ಒಂದು ಅದ್ಭುತವಾದಂತಹ ಈ ಇಬ್ಬರು ಸಹ ಈ ಧಾರಾವಾಹಿಯ ಪ್ರಮುಖರು. ಈ ಧಾರಾವಾಹಿಯಲ್ಲಿ ಭೂಮಿಕಾ ಅವರಿಗೆ ಕ್ಯಾನ್ಸರ್ ಆಗಿರುತ್ತೆ. ಕೀಮೋಥೆರಪಿಯನ್ನು ಸಹ ಕೊಡಿಸಲಾಗ್ತಾ ಇರುತ್ತೆ. ಆಗ ಭೂಮಿಕಾ ತನ್ನ ತಲೆ ಕೂದಲನ್ನು ಕಟ್ ಮಾಡಿಸ್ಬೇಕಾಗುತ್ತೆ. ಯಾಕೆ ಅಂದರೆ ಈ ಕಾಯಿಲೆ ಇರುವಂಥವರಿಗೆ ಕೂದಲು ಉದುರ್ತಾ ಇರುತ್ತೆ. ಹಾಗಾಗಿ ಸೈಡ್ ಎಫೆಕ್ಟ್ ಆಗಬಾರ್ದು ಅನ್ನುವಂತಹ ಕಾರಣದಿಂದಾಗಿ ತಲೆ ಕೂದಲೆಲ್ಲವನ್ನು ಸಹ ತೆಗೆಸೋದಕ್ಕೆ ಹೇಳಿರ್ತಾರೆ. ಆಗ ಮನಸ್ಸು ಕರಗುವಂತಹ ಎಪಿಸೋಡ್ಗಳು, ಗೌತಮ್ ಭೂಮಿಕಾಗೆ ತುಂಬುವಂತಹ ಧೈರ್ಯ, ಆ ಮಾತುಗಳು ಎಲ್ಲವೂ ಸಹ ಮನಸ್ಸನ್ನು ಮಿಡಿಯುತ್ತೆ. ತದನಂತರ ತಲೆಗೆ ಒಂದು ಕಾರ್ಫನ್ನು ಈ ಭೂಮಿಕಾ ಅವರು ಹಾಕಿಕೊಳ್ತಾರೆ. ತುಂಬಾ ಎಲ್ರಿಗೂ ಸಹ ಎಷ್ಟು ಇದನ್ನು ನೋಡಿದಾಗ ಅನಿಸ್ತಾ ಇರುತ್ತೆ, ಏನಪ್ಪ ಭೂಮಿಕಾ ಅವರು ಇದೆಲ್ಲವನ್ನು ಸಹ ಗೆದ್ದು ಮತ್ತೆ ಗೌತಮ್ ಜೊತೆ ಹೊಂದಾಗಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಅನಿಸುವಂತಹ ಎಪಿಸೋಡ್. ಈಗ ತುಂಬಾ ಎಲ್ಲರೂ ಸಹ ಒಂದು ಮನ ಕಲಕುವಂತಹ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಯಾಕಂದರೆ ಗೌತಮ್ ಹಾಗೂ ಭೂಮಿಕಾ ಅವರನ್ನು ತುಂಬ ಖುಷಿಯಿಂದ ನೋಡ್ತಿದ್ದಂತಹ ಜೋಡಿಗಳು. ಆದರೆ ಈಗ ಈ ಎಪಿಸೋಡ್ಗಳು ತುಂಬಾ ಮನಮುಟ್ಟುವ ರೀತಿ ಇರುವಂಥದ್ದು. ಈ ಧಾರಾವಾಹಿ ಶುರುವಿನಿಂದ ಹಿಡಿದು ಇಲ್ಲಿಯವರೆಗೂ ಸಹ ಬೋರನ್ನು ಎಡಿಸಿಲ್ಲ. ಒಂದೇ ವಿಚಾರವಾಗಿ ಪದೇ ಪದೇ ಕೆಣಕಿ ಧಾರಾವಾಹಿಯನ್ನು ಇವರು ಮುನ್ನಡೆಸ್ಕೊಂಡು ಹೋಗಿಲ್ಲ. ಪ್ರತಿ ಕ್ಷಣವೂ ಸಹ ತನ್ನದೇ ಆದಂತಹ ವಿಶೇಷ, ಗಂಡ ಹೆಂಡತಿ ಮಧ್ಯೆ ಇರುವಂತಹ ಆ ಒಂದು ಏನಿದೆ ಒಂದು ಸಂಸಾರದ ಗುಟ್ಟು ಎಲ್ಲವನ್ನೂ ಸಹ ತುಂಬ ಅದ್ಭುತವಾಗಿ ಹೇಳಲಾಗ್ತಾ ಇತ್ತು. ಅದೇ ರೀತಿ ಗೌತಮ್ ಭೂಮಿಕಾಗೆ ಕೊಡುವಂತಹ ಧೈರ್ಯ, ಪ್ರೀತಿ ಎಲ್ಲವೂ ಸಹ ಇದರಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಣೆದು ತೋರಿಸಲಾಗಿದೆ.